ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಇನ್ನೂ 2 ವರ್ಷ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆದರೆ ಈಗಾಗಲೇ ಅದರ ತಯಾರಿ ಜೋರಾಗಿ ಶುರುವಾಗಿದೆ. ಸ್ಪೆಷಲಿ ಮಾಯಾವತಿ ಅವರು ಕೂಡ ಈ ಬಾರಿ ಜೋರಾಗಿ ರೆಡಿ ಆಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನು ಆಳಿದಂಥ ಮಾಯಾವತಿ ನಂತರ ಹೇಳ ಹೆಸರಿಲ್ಲದಂತೆ ಆಗ್ಬಿಟ್ಟಿದ್ರು. ಆದರೆ ಈಗ ಮತ್ತೆ ಮಾಯಾವತಿಯವರ ಎಂಟ್ರಿ ಆಗಿದೆ. ಲಕ್ನೌನಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶಕ್ಕೆ ಕಿಕ್ಕಿರಿದು ಜನ ಸೇರಿದ್ರು. ಬಹಳ ಸಮಯದ ನಂತರ ಮಾಯಾವತಿಯವರ ರಾಜಕೀಯ ವೈಭವ ಶುರುವಾಗಿತ್ತು. ಮಾಯಾವತಿಯವರ ಈ ರ್ಯಾಲಿ ಖಂಡಿತ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕೆಲವರ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿ ಹಾಕಿದೆ. ಹಾಗಾದ್ರೆ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಯುಪಿಯಲ್ಲಿ 2027ರ ಚುನಾವಣೆಗೆ ರಣಕಹಳೆ ಮೊಳಗಿದೆ. ಮಾಯಾವತಿಯವರ ಈ ರ್ಯಾಲಿಯಿಂದ ತುಂಬಾ ಪರಿಣಾಮಗಳು ಆಗ್ತಾ ಇದೆ. ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಎಫೆಕ್ಟ್ ಅಂದ್ರೆ ಮಾಯಾವತಿ ಈಸ್ ಬ್ಯಾಕ್ ಅನ್ನೋದು. ನೋಡಿ, ಮಾಯಾವತಿಯವರು ತುಂಬಾ ಸಮಯದ ನಂತರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ. ಅವರನ್ನು ನೋಡೋದಕ್ಕೆ ಹಾಗೆ ಬೆಂಬಲಿಸೋಕೆ ತುಂಬಾ ಜನ ಬಂದರು. ಅಲ್ಲಿ ಸೇರಿದ್ದ ಜನಸಮೂಹ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ತುಂಬಾ ಮಂದಿ ಮಾತಾಡ್ತಾ ಇದ್ರು, BSP ಕತೆ ಮುಗಿಯಿತು, ಮಾಯಾವತಿಯವರ ರಾಜಕೀಯ ಜೀವನ ಅಂತ್ಯ ಆಯಿತು ಅಂತ. ಆದರೆ ಅದೆಲ್ಲದಕ್ಕೂ ಉತ್ತರ ಬಂದಿದೆ. ಮಾಯಾವತಿ ಈಸ್ ಬ್ಯಾಕ್ ವಿತ್ ಸೇಮ್ ಎನರ್ಜಿ. ಇವರ ಈ ಕಮ್ಬ್ಯಾಕ್ ಇಂದ ಉಳಿದ ಪಕ್ಷಗಳು ತಲೆ ಕೆಡಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆ ಇನ್ಸಿಡೆಂಟ್ ಅನ್ನೋ ಹಾಗೆ ಮಾಯಾವತಿ ಕಮ್ಬ್ಯಾಕ್ ಮಾಡೋದಕ್ಕೂ ಕೆಲವೇ ದಿನಗಳ ಮುಂಚೆ ಜೈಲಿನಲ್ಲಿದ್ದಂಥ ಅಜಮ್ ಖಾನ್ ಹೊರಗೆ ಬಂದಿದ್ದಾನೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇನ್ನೊಂದು ಕಾಕತಾಳೀಯ, ಇರ್ಫಾನ್ ಸೋಲಂಕಿ ಕೂಡ ಆಚೆ ಬಂದ್ರು. ಮತ್ತೊಂದು ಕಡೆ ಚಂದ್ರಶೇಖರ್ ರಾವಣ್ ಬಗ್ಗೆ ಇದ್ದಂತಹ ಆರೋಪ, ಗರ್ಲ್ ಫ್ರೆಂಡ್ ವಿಷಯದ್ದು, ಅದು ಈಗ ಇದ್ದಕ್ಕಿದ್ದಂತೆ ಸುದ್ದಿಯಿಂದ ಮಾಯ ಆಗ್ಬಿಟ್ಟಿದೆ. ಅದಕ್ಕೆ ಹೇಳುದು, ಕೆಲವು ಇನ್ಸಿಡೆಂಟ್ ತಾನಾಗೇ ಸಂಭವಿಸುತ್ತೆ, ಇನ್ನು ಕೆಲವನ್ನ ಸೃಷ್ಟಿ ಮಾಡಲಾಗುತ್ತೆ ಅಂತ. ಉತ್ತರ ಪ್ರದೇಶದಲ್ಲಿ ಏನೋ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ. ವೇಟ್ ಆ್ಯಂಡ್ ವಾಚ್, ಎಲ್ಲವೂ ನಿಧಾನವಾಗಿ ಹೊರಗೆ ಬರುತ್ತೆ. ಇನ್ನೊಂದು ವಿಷಯ, ಮಾಯಾವತಿಯವರ ರ್ಯಾಲಿ ಆದ 1 ದಿನದ ನಂತರ ಮುಲಾಯಂ ಸಿಂಗ್ ಯಾದವ್ ಅವರ ಪುಣ್ಯತಿಥಿಯೂ ಇರುತ್ತೆ. ಈಗ ಪ್ರಶ್ನೆ ಏನಂದ್ರೆ, ಮಾಯಾವತಿ ಅವರಿಂದ UPಯ ಮುಸಲ್ಮಾನರ ವೋಟುಗಳು ಒಡೆದು ಹೋಗುತ್ತಾ, ಅಲ್ಲಿನ ಮುಸಲ್ಮಾನರು ಯಾರ ಕಡೆ ಹೋಗ್ತಾರೆ ಅನ್ನೋದು. 2011ರ ಜನಗಣತಿ ಪ್ರಕಾರ ಪಶ್ಚಿಮ UPಯಲ್ಲಿ 3,85,00,000 ಮುಸ್ಲಿಮರು ವಾಸ ಮಾಡ್ತಾ ಇದ್ದಾರೆ. ಮುರಾದಾಬಾದ್ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವಂಥ ಪ್ರದೇಶ ಕೂಡ ಹೌದು. UPನಲ್ಲಿ 20% ಮುಸ್ಲಿಮರಿದ್ದಾರೆ. ಈ ಮುಸ್ಲಿಮರನ್ನ ವೋಟುಗಳನ್ನ ಸಮಾಜವಾದಿ ಪಕ್ಷ ಅಂದ್ರೆ ಅಖಿಲೇಶ್ ತನ್ನ ಕಡೆ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ UPಯ 85% ಮುಸ್ಲಿಮರು ಪಸ್ಮಾ ಸಮುದಾಯದವರು. ಪಸ್ಮಾಂಧ ಮುಸ್ಲಿಮರು ಮುಸ್ಲಿಂ ಕಮ್ಯುನಿಟಿಯಲ್ಲಿ ತೀರಾ ನೋವನ್ನ, ದೌರ್ಜನ್ಯವನ್ನ ಅನುಭವಿಸಿದವರು. ಇವರಿಗೆ ಅಂತಾನೆ ಸಪರೇಟ್ ಮಸೀದಿಗಳು ಕೂಡ ಇದೆ. ಮಾಯಾವತಿ ಅವರಿಗೆ ಈ ಸಮುದಾಯದ ಮೇಲೆ ಸಹಾನುಭೂತಿ ಇದೆ. ಈಗ ಮುಸ್ಲಿಮರಲ್ಲಿ ಒಂದು ಚರ್ಚೆ ಶುರುವಾಗಿದೆ UPಯಲ್ಲಿ. ನಾವೇನೋ ಇಷ್ಟು ದಿನ ಯಾದವರನ್ನ CM ಮಾಡೋದಕ್ಕೆ ಕಷ್ಟಪಟ್ಟಿದ್ದೀವಿ, ಈಗ ಮಾಯಾವತಿ ಅವರನ್ನ CM ಮಾಡೋಕೆ ಯಾದವರು ಕೈ ಜೋಡಿಸ್ತಾರಾ ಅಂತ. ಈ ಹಿಂದೆ ಸಂಬಲ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಭಾರತದ ಮುಸ್ಲಿಮರು ವರ್ಸಸ್ ವಿದೇಶಿ ಮುಸ್ಲಿಮರು ಅಂತ ಆಗಿತ್ತು. ಇದೆಲ್ಲ ನೋಡ್ತಾ ಇದ್ರೆ UPಯ ರಾಜಕೀಯದಲ್ಲಿ ತುಂಬಾ ಆಟಗಳು ಶುರುವಾಗಿದೆ. ಅಲ್ಲದೆ ದೊಡ್ಡ ದೊಡ್ಡ ಮುಸ್ಲಿಂ ನಾಯಕರು ಕೂಡ ಜೈಲಿನಿಂದ ಹೊರಗೆ ಬರ್ತಾ ಇದ್ದಾರೆ. ಅವರೆಲ್ಲ ಮಾಯಾವತಿ ಅವರನ್ನ ಹೊಗಳ್ತಾ ಇದ್ದಾರೆ. ವಿಪರ್ಯಾಸ ಏನಂದ್ರೆ, ಇದೇ ಮಾಯಾವತಿಯರ ಮೇಲೆ ಬಹುಜನ್ ಸಮಾಜವಾದಿ ಪಕ್ಷದ ಒಳಗಿರೋರೆ ಅಸಮಾಧಾನಗೊಂಡಿದ್ದಾರೆ. ನೋಡೋಣ UPಯಲ್ಲಿ ಮುಸ್ಲಿಮರು ಹಂಚಿ ಹೋಗ್ತಾರಾ ಅಂತ. ನೆನ್ಪಿರ್ಲಿ, ಹಾಗಾದರೆ ಅದರ ಲಾಭ ನೇರವಾಗಿ ಯೋಗಿಜಿಗೆನೇ ಆಗೋದು.
ಮಾಯಾವತಿ ಅವರ ರ್ಯಾಲಿ ಸಮಾಜವಾದಿ ಪಕ್ಷದ ಜೊತೆಗೆ ಓವೈಸಿ ಹಾಗೂ ಇನ್ನುಳಿದ ಮುಸ್ಲಿಂ ಪಕ್ಷಗಳಿಗೆ ಟೆನ್ಷನ್ ಕೊಟ್ಟಿರೋದಂತೂ ಸುಳ್ಳಲ್ಲ. ಆಗ್ಲೇ ಹೇಳ್ದಂಗೆ ಮಾಯಾವತಿ ಕಂಬ್ಯಾಕ್ನಿಂದ ಬಿಜೆಪಿ ತುಂಬಾ ದೊಡ್ಡ ಪ್ಲಸ್ ಆಗಲಿದೆ. ಆಲ್ರೆಡಿ ಯುಪಿಯ ಮುಸಲ್ಮಾನರು ಅಖಿಲೇಶ್ ಯಾದವ್ನಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಮಾಯಾವತಿ ಹಾಗೂ ಓವೈಸಿ ಘಟ್ಬಂಧನ ಏನಾದರೂ ಆಯಿತು ಅಂದ್ಕೊಳ್ಳಿ, ಅಖಿಲೇಶನ ಕೆಂಪು ಟೋಪಿ ಹಾರಿ ಹೋಗೋದಂತೂ ಗ್ಯಾರಂಟಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.